ತುಲಾರಾಶಿಯ ಪ್ರಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ತುಲಾರಾಶಿಯವರು ಸಮತೋಲನ, ನ್ಯಾಯ ಮತ್ತು ಸೌಂದರ್ಯದ ಪ್ರತೀಕ. ನೀವು ಯಾವ ಪರಿಸ್ಥಿತಿಯಲ್ಲಾದರೂ ಶಾಂತತೆಯನ್ನು ಕಾಪಾಡಿಕೊಳ್ಳುವ ಗುಣ ಹೊಂದಿದ್ದವರು. ಆದರೆ ನಿಮ್ಮಲ್ಲಿ ಅನೇಕರು ಇದುವರೆಗೂ ಗಮನಿಸದ ಒಂದು ಆಳವಾದ ಮತ್ತು ಆಶ್ಚರ್ಯಕರ ಸತ್ಯವಿದೆ. ಪ್ರತಿದಿನ ನಿಮ್ಮ ಮನೆಗೆ 2 ದಿವ್ಯ ಶಕ್ತಿಗಳು ಆಗಮಿಸುತ್ತವೆ ಎಂಬುದು ನಿಮಗೆ ತಿಳಿದಿದೆಯೇ? ಈ ಶಕ್ತಿಗಳ ಅಸ್ತಿತ್ವವೇ ನಿಮ್ಮ ಜೀವನದಲ್ಲಿ ಅಚಾನಕ್ ಸಕಾರಾತ್ಮಕ ತಿರುವುಗಳನ್ನು ತರುವ ಶಕ್ತಿಯನ್ನು ಹೊಂದಿದೆ. ಸ್ನೇಹಿತರೆ, ಅವು ಸಕ್ರಿಯವಾದಾಗ ನಿಮ್ಮ ಅಡಕಾದ ಭಾಗ್ಯ ನಿಧಾನವಾಗಿ ತೆರೆಯಲು ಆರಂಭಿಸುತ್ತದೆ. ತುಲಾರಾಶಿಯವರೇ, ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಗೊಂದಲ, ನಿರ್ಣಯದ ಕಷ್ಟ ಮತ್ತು ಮನಸ್ಸಿನ ಒತ್ತಡ ಬಂದಿದ್ದರೂ ನೀವು ಸಂಪೂರ್ಣವಾಗಿ ಕುಸಿಯದೆ ಉಳಿದಿದ್ದೀರಿ. ಅದನ್ನು ನೀವು ನಿಮ್ಮ ಬುದ್ಧಿವಂತಿಕೆ ಅಥವಾ ಸಹನೆಯ ಫಲವೆಂದುಕೊಂಡಿರಬಹುದು. ಆದರೆ ವಾಸ್ತವದಲ್ಲಿ ಈ ದಿವ್ಯ ಶಕ್ತಿಗಳು ನಿಮ್ಮ ಸುತ್ತ ಅಚಲ ಕವಚದಂತೆ ನಿಂತು ನಿಮ್ಮನ್ನು ರಕ್ಷಿಸಿವೆ. ಕೊನೆಯ ಕ್ಷಣದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ, ತಪ್ಪು ದಾರಿಯಿಂದ ಹಿಂದೆ ಸರಿಯುವ ಬುದ್ಧಿ, ಇವೆಲ್ಲವೂ ಈ ಕಾಣದ ದೈವಿಕ ಸಹಾಯದ ಫಲವಾಗಿದೆ. ತುಲಾರಾಶಿಯವರೇ, ನಿಮ್ಮ ಸೌಮ್ಯ ಮಾತು, ಆಕರ್ಷಕ ವ್ಯಕ್ತಿತ್ವ ಮತ್ತು ಎಲ್ಲರೊಂದಿಗೆ ಹೊಂದಾಣಿಕೆ ಸಾಧಿಸುವ ಗುಣ ಕೆಲವರಿಗೆ ಅಸಹನೀಯವಾಗುತ್ತದೆ. ನಿಮ್ಮ ಶಾಂತ ನಡವಳಿಕೆಯ ಹಿಂದೆ ಇರುವ ಬಲವನ್ನು ಹಲವರು ಅಂದಾಜು ಮಾಡಲಾರರು. ಆದ್ದರಿಂದ ಕೆಲವರು ನಿಮ್ಮ ಮೇಲೆ ಅಸೂಯೆ ಪಡುತ್ತಾ ಒಳಗೊಳಗೆ ನಕಾರಾತ್ಮಕ ಚಿಂತನೆಗಳನ್ನು ನಿಮ್ಮ ಕಡೆಗೆ ಕಳುಹಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಯಾರ ಮೇಲೆ ಈ 2 ದಿವ್ಯ ಶಕ್ತಿಗಳ ಕೃಪೆ ಇದೆಯೋ ಅವರ ಜೀವನದಲ್ಲಿ ಯಾವುದೇ ಗುಪ್ತ ತಂತ್ರಗಳು ಫಲ ನೀಡುವುದಿಲ್ಲ. ತುಲಾರಾಶಿಯವರೇ, ಮುಂದೆ ಬರುತ್ತಿರುವ ಕೆಲವು ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ನಿರ್ಣಾಯಕ ದಿನಗಳಾಗಿವೆ. ಈ ಅವಧಿಯಲ್ಲಿ ನೀವು ಬಹುಕಾಲದಿಂದ ಕಾಯುತ್ತಿದ್ದ ಉತ್ತರ ಅಥವಾ ಅವಕಾಶ ನಿಮ್ಮ ಕಡೆಗೆ ಬರಬಹುದು. ಉದ್ಯೋಗ, ವ್ಯಾಪಾರ, ಹಣ ಅಥವಾ ಸಂಬಂಧಗಳ ವಿಷಯದಲ್ಲಿ ಅಚಾನಕ್ ಸಕಾರಾತ್ಮಕ ಬೆಳವಣಿಗೆ ಕಂಡುಬರುವ ಸಾಧ್ಯತೆ ಇದೆ. ಆದರೆ ಈ ಸಮಯದಲ್ಲಿ ಅತಿಯಾದ ನಂಬಿಕೆ ಅಥವಾ ಆತುರದಿಂದ ತಪ್ಪು ನಿರ್ಧಾರ ಕೈಗೊಳ್ಳಬೇಡಿ. ಶಾಂತ ಮನಸ್ಸಿನಿಂದ ಪ್ರತಿಯೊಂದು ಹೆಜ್ಜೆ ಇಟ್ಟರೆ ದೈವಿಕ ಶಕ್ತಿಗಳು ನಿಮಗೆ ಸಂಪೂರ್ಣ ಬೆಂಬಲ ನೀಡುತ್ತವೆ. ತುಲಾರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದ ಕೆಲವು ನೋವಿನ ಕ್ಷಣಗಳಿಗೆ ಕಾರಣ ಹೊರಗಿನ ಶತ್ರುಗಳಿಗಿಂತ ನಿಮ್ಮ ಹತ್ತಿರದ ವ್ಯಕ್ತಿಯೇ ಆಗಿರಬಹುದು. ಸದಾ ನಿಮ್ಮ ಒಳ್ಳೆಯದಕ್ಕಾಗಿ ಮಾತನಾಡುವಂತೆ ತೋರುವ ವ್ಯಕ್ತಿಯೇ ನಿಮ್ಮ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕುಗ್ಗಿಸಿದ್ದಾನೆ. ನಿಮ್ಮ ಸಂಶಯಭರಿತ ಸ್ವಭಾವವನ್ನು ಬಳಸಿಕೊಂಡು ಅವನು ನಿಮ್ಮ ನಿರ್ಣಯಗಳನ್ನು ದುರ್ಬಲಗೊಳಿಸಿದ್ದಾನೆ. ಆದರೆ ಈಗ ಆ ಸ್ಥಿತಿ ಬದಲಾಗುತ್ತಿದೆ. ದೈವಿಕ ಶಕ್ತಿಗಳ ಬೆಳಕು ಸತ್ಯವನ್ನು ಹೊರಗೆಳೆಯುತ್ತಿದೆ ಮತ್ತು ಆ ಮುಖವಾಡ ಶೀಘ್ರದಲ್ಲೇ ಬೀಳಲಿದೆ. ತುಲಾರಾಶಿಯವರೇ, ಈಗ ಆ ಮಹಾರಹಸ್ಯವನ್ನು ತಿಳಿಯುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆ 2 ದಿವ್ಯ ಶಕ್ತಿಗಳು ಬೇರೆ ಯಾರೂ ಅಲ್ಲ, ಶುಕ್ರ ಗ್ರಹದ ಸೂಕ್ಷ್ಮ ಆಶೀರ್ವಾದ ಮತ್ತು ನಾಗದೇವತೆಗಳ ಅಡಗಿದ ರಕ್ಷಣೆ. ಶುಕ್ರ ಗ್ರಹ ನಿಮ್ಮ ಜೀವನದಲ್ಲಿ ಸೌಖ್ಯ, ಸಂಬಂಧಗಳ ಸಮತೋಲನ ಮತ್ತು ಆರ್ಥಿಕ ಆಕರ್ಷಣೆಯನ್ನು ಹೆಚ್ಚಿಸುತ್ತಿದ್ದರೆ, ನಾಗದೇವತೆಗಳು ನಿಮ್ಮ ಮೇಲೆ ಬರುವ ದೃಷ್ಟಿದೋಷ, ನಕಾರಾತ್ಮಕ ಶಕ್ತಿ ಮತ್ತು ಅಜ್ಞಾತ ಅಡ್ಡಿಗಳನ್ನು ಮೌನವಾಗಿ ನಿವಾರಿಸುತ್ತಿದ್ದಾರೆ. ಈ 2 ಶಕ್ತಿಗಳ ಸಮನ್ವಯವೇ ನಿಮ್ಮ ಜೀವನದ ರಹಸ್ಯ ರಕ್ಷಕವಚ. ತುಲಾರಾಶಿಯ ಪ್ರಿಯ ಜನರೇ, ನಿಮ್ಮ ಜೀವನದಲ್ಲಿ ಈ ದೈವಿಕ ಕೃಪೆ ಸದಾ ಹರಿದು ಬರಬೇಕೆಂದರೆ ಈ 2 ವಿಷಯಗಳನ್ನು ಕೇವಲ ತಿಳಿದುಕೊಳ್ಳುವುದಲ್ಲ, ನಿಷ್ಠೆಯಿಂದ ಅನುಸರಿಸುವುದು ಅತ್ಯಂತ ಅಗತ್ಯ. ಮೊದಲನೆಯದಾಗಿ, ಯಾವುದೇ ಸಂದರ್ಭದಲ್ಲೂ ಹಾವುಗಳಿಗೆ ಅಥವಾ ಪ್ರಕೃತಿಯ ಯಾವುದೇ ಜೀವಿಗಳಿಗೆ ಹಾನಿ ಮಾಡುವ ಮನೋಭಾವ ನಿಮ್ಮೊಳಗೆ ಬರಬಾರದು. ತುಲಾರಾಶಿಯವರ ಜೀವನವೇ ಸಮತೋಲನದ ಮೇಲೆ ನಿಂತಿದ್ದು, ಹಾವುಗಳು ನಾಗದೇವತೆಗಳ ಪ್ರತೀಕವಾಗಿರುವುದರಿಂದ ಅವುಗಳಿಗೆ ತೊಂದರೆ ನೀಡಿದರೆ ನಿಮ್ಮ ಜೀವನದ ಒಳಗಿನ ಸಮತೋಲನ, ಮನಸ್ಸಿನ ಶಾಂತಿ ಮತ್ತು ಸಂಬಂಧಗಳ ಸೌಹಾರ್ದತೆ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಅಚಾನಕ್ ಕೋಪ, ನಿರ್ಣಯಗಳಲ್ಲಿ ಗೊಂದಲ ಅಥವಾ ಸಂಬಂಧಗಳಲ್ಲಿ ಅನಾವಶ್ಯಕ ಒತ್ತಡ ಹೆಚ್ಚಾಗುವುದು ಇದರ ಸಂಕೇತವಾಗಿರಬಹುದು. ಆದ್ದರಿಂದ ಭಯ ಅಥವಾ ಅಜ್ಞಾನದಿಂದಲ್ಲ, ಜಾಗೃತಿಯಿಂದ ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಿಂದ ಬದುಕುವುದು ತುಲಾರಾಶಿಯವರಿಗೆ ಅತ್ಯಂತ ಮಹತ್ವದ ಧರ್ಮ. 2ನೇ ಮಹತ್ವದ ನಿಯಮವೆಂದರೆ, ಪ್ರತಿ ತಿಂಗಳು ಪೂರ್ಣಿಮೆಯ ದಿನ ಶುದ್ಧ ಮನಸ್ಸು ಮತ್ತು ಶುದ್ಧ ಸಂಕಲ್ಪದೊಂದಿಗೆ ನಾಗ ದೇವಾಲಯಕ್ಕೆ ಭೇಟಿ ನೀಡುವುದು. ಆ ದಿನ ಹಾಲು ಅಥವಾ ಶುದ್ಧ ನೀರನ್ನು ಅರ್ಪಿಸುವಾಗ ಯಾವುದೇ ಬೇಡಿಕೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಕೇವಲ ಕೃತಜ್ಞತೆ ಮತ್ತು ಶಾಂತಿಯ ಭಾವದಿಂದ ಪ್ರಾರ್ಥನೆ ಮಾಡಬೇಕು. ಪೂರ್ಣಿಮೆಯ ದಿನ ನಾಗದೇವತೆಗಳ ಶಕ್ತಿ ಅತ್ಯಂತ ಸೂಕ್ಷ್ಮವಾಗಿ ಕಾರ್ಯನಿರ್ವಹಿಸುತ್ತದೆ ಎನ್ನುವುದು ನಂಬಿಕೆ. ಈ ಸರಳ ಆದರೆ ಶಕ್ತಿಶಾಲಿ ಆಚರಣೆ ನಿಮ್ಮೊಳಗಿನ
ಅಜ್ಞಾತ ಭಯ, ಮನಸ್ಸಿನ ಅಸ್ಥಿರತೆ ಮತ್ತು ನಿರ್ಧಾರಗಳ ಗೊಂದಲವನ್ನು ನಿಧಾನವಾಗಿ ದೂರ ಮಾಡುತ್ತದೆ. ಕಾಲಕ್ರಮೇಣ ನೀವು ನಿಮ್ಮೊಳಗೆ ಒಂದು ಆಂತರಿಕ ಶಾಂತಿ, ಸಂಬಂಧಗಳಲ್ಲಿ ಸಮತೋಲನ ಮತ್ತು ಜೀವನದ ದಿಕ್ಕಿನಲ್ಲಿ ಸ್ಪಷ್ಟತೆ ಅನುಭವಿಸುತ್ತೀರಿ. ಈ ದೈವಿಕ ನಿಯಮಗಳನ್ನು ಗೌರವದಿಂದ ಪಾಲಿಸಿದರೆ ತುಲಾರಾಶಿಯವರ ಜೀವನದಲ್ಲಿ ದೈವಿಕ ರಕ್ಷಣೆ ಮತ್ತು ಕೃಪೆ ಯಾವತ್ತೂ ಕಡಿಮೆ ಆಗುವುದಿಲ್ಲ. ತುಲಾರಾಶಿಯ ಪ್ರಿಯರೇ, ಈಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಈ ಗ್ರಹ ಚಲನೆಗಳನ್ನು ಸಣ್ಣ ವಿಷಯವೆಂದು ಭಾವಿಸಬೇಡಿ. ಶನಿ, ರಾಹುಗಳ ವಿಶೇಷ ಸಂಯೋಗದಿಂದ ಜೊತೆಗೆ ಶುಕ್ರ ಗ್ರಹದ ಬಲವು ನಿಮ್ಮ ಪಾಲಿಗೆ ಕಾರ್ಯನಿರ್ವಹಿಸುತ್ತಿರುವುದರಿಂದ ಈ ಸಮಯ ಹೊರಗಿನಿಂದ ಗೊಂದಲದಂತೆ ಕಂಡರೂ ಒಳಗೊಳಗೆ ನಿಮ್ಮ ಜೀವನವನ್ನು ಮರು ಸಂರಚನೆ ಮಾಡುವ ಶಕ್ತಿಯುತ ಹಂತವಾಗಿದೆ. ಕೆಲವೊಮ್ಮೆ ನಿರ್ಧಾರ ತೆಗೆದುಕೊಳ್ಳಲು ತಡವಾಗುವುದು, ಕೆಲವೊಮ್ಮೆ ಮನಸ್ಸಿನಲ್ಲಿ ಅನಿಶ್ಚಿತತೆ ಉಂಟಾಗುವುದು ಸಹಜ. ಆದರೆ ಇದೇ ಗೊಂದಲದ ಒಳಗೆ ನಿಮ್ಮ ಆಂತರಿಕ ಶಕ್ತಿ ಜಾಗೃತವಾಗುತ್ತಿದೆ. ನೀವು ಇದುವರೆಗೆ ಮಾಡಿರುವ ತಪ್ಪುಗಳಿಂದ ಪಾಠ ಕಲಿದು ಇನ್ನು ಮುಂದೆ ಹೆಚ್ಚು ಸ್ಪಷ್ಟವಾಗಿ ಮತ್ತು ಧೈರ್ಯದಿಂದ ನಿರ್ಣಯ ಕೈಗೊಳ್ಳುವ ಸಾಮರ್ಥ್ಯ ನಿಮ್ಮೊಳಗೆ ರೂಪುಗೊಳ್ಳುತ್ತಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ 5 ಮಹತ್ವದ ಬದಲಾವಣೆಗಳು ನಿಧಾನವಾಗಿ ಆದರೆ ಖಚಿತವಾಗಿ ಕಾಣಿಸಿಕೊಳ್ಳಲಿವೆ. ಮೊದಲನೆಯದಾಗಿ, ಸಂಬಂಧಗಳಲ್ಲಿ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಸೌಹಾರ್ದತೆ ಹೆಚ್ಚಾಗಿ ನೀವು ಯಾರನ್ನು ನಂಬಬೇಕು, ಯಾರಿಂದ ದೂರ ಇರಬೇಕು ಎಂಬ ಸ್ಪಷ್ಟತೆ ಬರುತ್ತದೆ. ಎರಡನೆಯದಾಗಿ, ಆರ್ಥಿಕವಾಗಿ ಅಸ್ಥಿರವಾಗಿದ್ದ ಪರಿಸ್ಥಿತಿ ಸಮತೋಲನದತ್ತ ಸಾಗುತ್ತಿದ್ದು ಹಣದ ಹರಿವು ನಿಧಾನವಾಗಿ ಸರಿಯಾಗಲು ಆರಂಭವಾಗುತ್ತದೆ. ಮೂರನೆಯದಾಗಿ, ನಿಮ್ಮೊಳಗಿನ ಆತ್ಮವಿಶ್ವಾಸ ಬಲಪಟ್ಟು ಇತರರ ಅಭಿಪ್ರಾಯಕ್ಕೆ ಅತಿಯಾಗಿ ಅವಲಂಬಿತರಾಗದೆ ನಿಮ್ಮದೇ ಮೌಲ್ಯವನ್ನು ಅರಿಯಲು ಶುರು ಮಾಡುತ್ತೀರಿ. ನಾಲ್ಕನೆಯದಾಗಿ, ಅನಗತ್ಯ ಚಿಂತನೆಗಳು ಕಡಿಮೆಯಾಗಿ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತದೆ. ಐದನೆಯದಾಗಿ, ನಿಮ್ಮ ಭವಿಷ್ಯದ ದಿಕ್ಕು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತಿದ್ದು ಜೀವನದ ಗುರಿಗಳ ಬಗ್ಗೆ ಗೊಂದಲ ದೂರವಾಗುತ್ತದೆ. ತುಲಾರಾಶಿಯವರೇ, ನೀವು ಅರ್ಹರಾಗಿರುವ ಶಾಂತಿ, ಸಮತೋಲನ ಮತ್ತು ಸೌಖ್ಯ ಈಗ ನಿಧಾನವಾಗಿ ಆದರೆ ದೃಢವಾಗಿ ನಿಮ್ಮ ಕಡೆಗೆ ಬರುತ್ತಿದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.